ನಮಸ್ತೆ ಮಕ್ಕಳ, ಸಕ್ಸೀಡ್ ಇ ಲರ್ನಿಂಗ್ ಆಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ತಿಳ್ಸಕ್ ಬಂದಿರೋ ವಿಷಯ ಇತಿಹಾಸ ಅಧ್ಯಾಯ 2, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಿಗಾಗಿ ನಿಲ್ಲದಂತೆ ಮಾಡಿಕೊಂಡ್ರು. ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದ್ರು. 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಾಬಲ್ಯರಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತು. ಬ್ರಿಟಿಷರ ಆಳ್ವಿಕೆಯ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿ ತೊಂದರೆ ಪಡಿಸುತ್ತಿದ್ದರು. ಮಗನಾದ ಮೈಸೂರು ಸಂಸ್ಥಾನದ ಟಿಪ್ಪು ಸುಲ್ತಾನ್ ಇವರ ನಂತರ ಇವರ ಆಳ್ವಿಕೆಗೆ ಪ್ರಬಲ ವಿರೋಧಿಗಳಾಗಿದ್ದರು. ವಾಯುವ್ಯ ಭಾರತದಲ್ಲಿ ಸಿಖ್ಖರು 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ತಮಾನಕ್ಕೆ ಬಂದು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದ ರಣಜಿತ್ ಸಿಂಗನನ್ನು ಬ್ರಿಟಿಷರು ಎದುರಿಸುವ ಶಕ್ತಿಶಾಲಿ ವಿರೋಧಿಗಳಾಗಿ ಪರಿಗಣಿಸಿದರು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಇದರ ಜೊತೆಗೆ ಅನೇಕ ಕುಯುಕ್ತಿಕ ಉಪಾಯಗಳಾದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮರಾಠ ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಕೋಬೇಕು. ಸಂಬಂಧಪಟ್ಟ ರಾಜ್ಯವೇ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಭರಿಸಬೇಕು. ಜೊತೆಗೆ ನಿರ್ದಿಷ್ಟ ಕಂದಾಯ ಪ್ರದೇಶಗಳನ್ನು ಅವರಿಗೆ ಬಿಟ್ಕೊಡ್ಬೇಕು. ರಾಜನು ತನ್ನ ಆಸ್ಥಾನದಲ್ಲಿ ಒಬ್ಬನಾದರೂ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಬೇರೆ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡೆಯಬೇಕು. ಅದು ಕಡ್ಡಾಯವಾಗಿದೆ. ಇದೆಲ್ಲದರ ಪ್ರತಿಯಾಗಿ ಬ್ರಿಟಿಷ್ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು. ಈಗ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಣ. ಅವನು ತಂತ್ರಗಳನ್ನು ಮಾಡಿ ತನಗೆ ಆ ಸ್ಥಾನ ದೊರೆಯಬೇಕೆಂದು ತನ್ನ ಅಣ್ಣನ ಮಗನನ್ನು ಕೊಲೆ ಮಾಡಿದನು. ನಂತರ ತಾನೇ ಆ ಸ್ಥಾನದಲ್ಲಿ ಕುಳಿತು ಆಡಳಿತ ನಡೆಸತೊಡಗಿದನು. ಸುಮಾರು 12 ಜನರಿಂದೊಡಗೂಡಿದ ಮರಾಠರ ಒಕ್ಕೂಟವು ನಡೆದ ಘಟನೆಯಿಂದ ಅಸಂತೃಪ್ತರಾದರು. ಏಕೆಂದರೆ ರಘುನಾಥರಾವ್ ತನ್ನ ಅಣ್ಣನ ಮಗನನ್ನು ಕೊಂದದ್ದು ಪೂರ್ವ ನಿಯೋಜಿತವಾಗಿ ಎಂದು ತಿಳಿದುಕೊಂಡಿದ್ದು ನಾರಾಯಣರಾವ್ನ ಮಗ 2ನೇ ಮಾಧವರಾವ್ಗೆ ಪೇಶ್ವೆಯ ಪಟ್ಟ ಕಟ್ಟಿತು. ಮರಾಠರ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘುನಾಥರಾವ್ ಬ್ರಿಟಿಷರ ಬೆಂಬಲವನ್ನು ಕೋರಿದನು. ಬ್ರಿಟಿಷರು ಈ ಸಂದರ್ಭವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು. ಆದುದರಿಂದ ಅವರು ತಮ್ಮೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಯುದ್ಧ ಮಾಡಿದರು. ಈ ದೀರ್ಘ ಯುದ್ಧವು 1775ರಲ್ಲಿ ಪ್ರಾರಂಭವಾಗಿ 1782ರವರೆಗೂ ಮುಂದುವರಿಯಿತು. ಈ ರೀತಿ ನಡೆದ ದೀರ್ಘಾವಧಿ ಯುದ್ಧದಿಂದ ಇಬ್ಬರು ಯೋಚಿಸಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ನಿಲ್ಲಿಸಿದರು. ಆ ಒಪ್ಪಂದವೇ ಸಾಲ್ಬಾಯ್ ಒಪ್ಪಂದ. ಈ ಒಪ್ಪಂದದ ಪ್ರಕಾರ 2ನೇ ಮಾಧವರಾವ್ನನ್ನು ಪೇಶ್ವೆಯಾಗಿ ಮುಂದುವರಿಯಲು ಅನುಮತಿಸಿದರು. ನಾವು ಮುಂದಿನ ಯುದ್ಧವನ್ನು ನೋಡೋಣ. 2ನೇಯ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧವು 1803ರಿಂದ 1805ರವರೆಗೆ ನಡೆಯುತ್ತದೆ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಮುಖ್ಯ ಕಾರಣವಾಯಿತು. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಿಂಧಿಯು ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಇವರುಗಳ ಮಧ್ಯೆ ದ್ವೇಷ ಹೆಚ್ಚಿತು. ಈ ರೀತಿ ಪೇಶ್ವೆಯು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್, ಬೋನ್ಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು.
ವಿಚಾರದಲ್ಲಿ ತಲೆ ಹಾಕಲು ಅವಕಾಶ ಸಿಕ್ಕಿದ್ದರಿಂದ ಪೇಶ್ವೆಯು ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. ಈ ರೀತಿ ಪೇಶ್ವೆಯು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್, ಭೋಂಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ಲಾರ್ಡ್ ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಿಂದ ಸೋಲಿಸುತ್ತಾನೆ. ಇಲ್ಲಿ ಅವನು ಪಾಲಿಸಿದ ಸಹಾಯಕ ಸೈನ್ಯ ಪದ್ಧತಿಯು ಯಶಸ್ವಿಯಾಗಲಿಲ್ಲ. ಆದರೆ ಅವನ ಈ ಯುದ್ಧ ಪ್ರಿಯ ನೀತಿಯಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಇದರಿಂದ ಲಾರ್ಡ್ ವೆಲ್ಲೆಸ್ಲಿಯು ತೀವ್ರ ಟೀಕೆಗೆ ಒಳಗಾಗಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶವಾದ ಇಂಗ್ಲೆಂಡಿಗೆ ಮರಳಿ ಹೋಗ್ತಾನೆ. ಈಗ ಮುಂದಿನ ಯುದ್ಧವನ್ನ ನೋಡೋಣ. ಮೂರನೆಯ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧವು 1817ರಿಂದ 1818ರವರೆಗೆ ನಡೆಯುತ್ತದೆ. ಎಲ್ಲಾ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಶತಪ್ರಯತ್ನಗಳನ್ನು ನಡೆಸಿದವು. ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಡೆ ಎದ್ದು ಸೋತರು ಮತ್ತು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಅಂತಿಮವಾಗಿ ಪೇಶ್ವೆ ಎರಡನೆಯ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೊರೆಗಾಂವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತು ಶರಣಾದನು. ಬ್ರಿಟಿಷರ ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಈ ರೀತಿ ಬ್ರಿಟಿಷರು ಮರಾಠರ ನಿಗ್ರಹಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದರು. ಅನಂತರ ಪ್ರಮುಖ ಸ್ಥಳಗಳಾದ ಪಂಜಾಬ್, ಸಿಂಧ್, ಔಧ್ ಪ್ರಾಂತ್ಯಗಳನ್ನು 1818ರಿಂದ 1857ರವರೆಗೂ ಒಂದೊಂದಾಗಿ ಆಕ್ರಮಣ ಮಾಡಿಕೊಂಡರು. ಮುಂದೆ ನಾವು ಅಭ್ಯಸಿಸಬೇಕಾದ ಯುದ್ಧ ದುರದೃಷ್ಟವಶಾತ್ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲಪ್ಪಿಕೊಳ್ಳಬೇಕಾಯಿತು. ಏಕೆಂದರೆ ಅವರು ಬ್ರಿಟಿಷರಿಗೆ ಮಾಹಿತಿ ನೀಡುವವರಾಗಿದ್ದರು. ಇದರಿಂದ ಅವಮಾನಕರವಾದ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ಆಡಳಿತಗಾರನಾದನು. ಹೀಗೆ ಪಂಜಾಬ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಶ್ರಿತ ರಾಜ್ಯವಾಯಿತು. ಮುಂದಿನ ವಿಷಯ ಏನೆಂದು ನೀವೆಲ್ಲ ಈಗಾಗಲೇ ಊಹಿಸಿದ್ದೀರಿ ಎಂದು ನಂಬಿದ್ದೇನೆ. ಮುಂದಿನ ವಿಷಯ ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ಮಾಡಿದನು. ಈ ನೀತಿಯ ಪ್ರಕಾರ ಯಾರೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. ವಿದ್ಯಾರ್ಥಿಗಳೇ, ನಿಮಗೆ ಇದು ಕುಯುಕ್ತಿಯ ನೀತಿ ಎಂದು ಅನಿಸುತ್ತಿದೆ ಅಲ್ಲವೇ? ಹೌದು, ಇದು ನಿಜವಾಗಿಯೂ ಕುಯುಕ್ತಿಯ ನೀತಿ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಬ್ರಿಟಿಷರು ಎಂತವರು ಎಂದು ಅರ್ಥವಾಗಿರಬಹುದು ಎಂದುಕೊಂಡಿದ್ದೇನೆ. ಅವರು ನಿರಂತರವಾಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹೋರಾಡುತ್ತಲೇ ಇದ್ದರು. ಅವರು ಬಹಳ ಶಕ್ತಿವಂತರು, ಬುದ್ಧಿವಂತರು ಮತ್ತು ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದುಕೊಳ್ಳುತ್ತಿದ್ದರು. ಅವರು ತಮ್ಮ ರಹಸ್ಯ ಗೂಢಚಾರರನ್ನು ಬೇರೆಯ ರಾಜ್ಯಗಳಿಗೆ ಕಳಿಸುತ್ತಿದ್ದರು. ಅವರು ಅಧಿಕಾರಯುಕ್ತರಾಗಿದ್ದರೂ ಅತ್ತಿನಿಂದ ಇರುತ್ತಿರಲಿಲ್ಲ. ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು. ಇದು ನಿಮಗೆ ಆಸಕ್ತಿ ಭರಿತವಾಯಿತೆಂಬ ನಂಬಿಕೆ ಇದೆ. ಮುಂದಿನ ಅಧ್ಯಾಯಗಳಿಗೆ ಸಕ್ಸೀಡ್ ಇ ಲರ್ನಿಂಗ್ ಆಪ್ ಅನ್ನು